ಸಾಮಾನ್ಯವಾಗಿ ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ನಾರ್ಮಲಾಗಿ ಎಲ್ಲ ಥರ ಸ್ಲೀವ್ಸ್ನು ಒಂದೇ ಥರ ಕಟ್ ಮಾಡ್ಕೋತೀವಿ. ಅದು ತುಂಬಾ ರಾಂಗು. ಇದು ಹಾಫ್ ಸ್ಲೀವ್ಸ್ ಬಂದು ಕ್ಯಾಪ್ ಸ್ಲೀವ್ಸ್ ಥರ ಹಿಂಗೆ ಎತ್ಕೊಳ್ಳೋ ಥರ ಇರಬೇಕು ಅಂತ ಹೇಳ್ತಾರಲ್ಲ, ಆ ಥರ ಕಟ್ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕೋ, ಎಷ್ಟು ಅವ್ರು ಕೊಟ್ಟಿರ್ತಾರೋ ಲೆಂತು ಅಷ್ಟಕ್ಕೆ ಇಟ್ಕೊಂಡು ನಂತರ ಇದು ಆರ್ಮೋಲ್ ಶೇಪ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇರೋವಂಥದ್ದು. ಮಾರ್ಕ್ ಹಾಕ್ಕೊಂಡಿದ್ದ ನಂತರ ಈಗ ನಾನು ಲೂಸ್ ಎಷ್ಟಿದೆಯೋ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಮಾರ್ಕ್ ಮಾಡಿ ಒಂದು ಆರ್ಮೋಲ್ಗೂ ಅಷ್ಟೇ ಒಂದು 6.5 ಇದು ಶಾರ್ಟ್ ಸ್ಲೀವ್ಸ್ ಆಗಿರೋದ್ರಿಂದ ಮೆಜರ್ಮೆಂಟು ಅಷ್ಟೇ ಒಂದು 28 ಸೈಜ್ ಆಗಿರೋದ್ರಿಂದ ಇಷ್ಟಕ್ಕೆ ಬರ್ತಾಯಿದೆ. ಈಗ ಇದನ್ನು ಶೇಪ್ ಎಲ್ಲ ತೆಗ್ದಿದ್ದ ನಂತರ ಶೇಪ್ ತಗೋತಾ ಇದ್ದೀನಿ. ಶೇಪ್ ತೆಗೆದ ನಂತರ ಇವಾಗ ನಾವೇನು ಫ್ರಂಟಿಗೆ ಒಂದು ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿ ಒಂದು 1/4 ಇಂಚು ನೀವು ಎಕ್ಸ್ಟ್ರಾ ಮಾಡ್ಕೊಬೇಕಾಗುತ್ತೆ. ಬಟ್ ಈ ಸೈಡ್ ಮಾಡ್ಕೊಳಂಗಿಲ್ಲ. ಇಲ್ಲಿ ನಾನೇನು ಇವಾಗ ವಿಡಿಯೋ ಹಾಕ್ತಾ ಇದ್ದೀನಲ್ಲ, ಅಲ್ಲಿ ಮಾತ್ರ ನೀವು ಮಾರ್ಕ್ ಮಾಡ್ಕೊಂಡು ಈ ಥರ ಒಂದು ಶೇಪ್ ತೊಗೊಳ್ಳಿ. ಈಗ ಇದನ್ನು ಕಟ್ ಮಾಡ್ಕೊಂಡಿದ ನಂತರ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಯಾವುದೇ ಸ್ಲೀವ್ಸ್ ಆಗಿರಲಿ, ಇದೇನಿದ್ರು ಹಾಫ್ ಸ್ಲೀವ್ಸಿಗೆ ಮಾತ್ರ ಅನ್ವಯ ಆಗುವಂಥದ್ದು, ಫುಲ್ ಸ್ಲೀವ್ಸ್ ಸಿಗಲ್ಲ. ಈ ಥರ ಕಟ್ ಮಾಡಿ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದಾಗ ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಸ್ಟಿಚಿಂಗು ಅಷ್ಟೇ ನೀಟಾಗಿ ಬರುತ್ತೆ. ಮತ್ತು ಕ್ಯಾಪ್ ಸ್ಲೀವ್ಸ್ಗೂ ಇದೇ ಮೆಥಡನ್ನು ನೀವು ಯೂಸ್ ಮಾಡಿ. ನಿಮಗೇನಾದರೂ ಸ್ಲೀವ್ಸ್ ಕಟ್ಟಿಂಗ್ ಎಲ್ಲ ಏನಾದರೂ ಅಕಸ್ಮಾತ್ ಪ್ರಾಬ್ಲಮ್ ಇದೆ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಒಂದು ಸಲ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ.